ಹಿಂದೂ ಧರ್ಮದಲ್ಲಿ ಭಗವಾನ್ ವಿಷ್ಣುವನ್ನು ಜಗತ್ತಿನ ಪಾಲಕನೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮನು ಸೃಷ್ಟಿ ಮಾಡುತ್ತಾನೆ, ಶಿವನು ಸಂಹಾರ ಮಾಡುತ್ತಾನೆ. ಆದರೆ ಸೃಷ್ಟಿಯಾದ ಈ ಜಗತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಕಾಪಾಡುವುದು ವಿಷ್ಣುವಿನ ಕರ್ತವ್ಯ ಎಂದು ಪುರಾಣಗಳು ಹೇಳುತ್ತವೆ. ಯಾವಾಗ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗುತ್ತದೆ, ದುಷ್ಟರು ಬಲಶಾಲಿಯಾಗುತ್ತಾರೆ, ಸಜ್ಜನರು ಸಂಕಷ್ಟಕ್ಕೆ ಸಿಲುಕುತ್ತಾರೆ, ಆಗ ವಿಷ್ಣು ವಿಭಿನ್ನ ರೂಪಗಳಲ್ಲಿ ಅವತಾರಗಳನ್ನು ಧರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ. ಈ ಅವತಾರಗಳಲ್ಲಿ ಪ್ರಸಿದ್ಧವಾದವು ದಶಾವತಾರಗಳು. ಅವುಗಳು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಈ 10 ಅವತಾರಗಳು ಕೇವಲ ಪುರಾಣ ಕಥೆಗಳಲ್ಲ, ಮಾನವನ ಆಧ್ಯಾತ್ಮಿಕ, ನೈತಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಸಂಕೇತಗಳಾಗಿಯೂ ಪರಿಗಣಿಸಲಾಗುತ್ತದೆ. ಕೆಲ ಪಂಡಿತರು ದಶಾವತಾರಗಳ ಕ್ರಮವನ್ನು ಜೀವಿಗಳ ವಿಕಾಸದ ಸಂಕೇತ ಎಂದು ಹೇಳುತ್ತಾರೆ. ನೀರಿನಲ್ಲಿ ಬದುಕುವ ಜೀವಿಯಿಂದ ಆರಂಭವಾಗಿ ಭೂಮಿಯ ಜೀವಿ, ಅರ್ಧ ಮಾನವ ಅರ್ಧ ಪ್ರಾಣಿ, ನಂತರ ಸಂಪೂರ್ಣ ಮಾನವ ಮತ್ತು ಕೊನೆಯಲ್ಲಿ ಪರಿಪೂರ್ಣ ಧರ್ಮಸ್ಥಾಪಕ. ಈ ದೃಷ್ಟಿಕೋನ ದಶಾವತಾರಗಳಿಗೆ ಇನ್ನಷ್ಟು ಆಳವಾದ ಅರ್ಥವನ್ನು ನೀಡುತ್ತದೆ. ಪಾಯಿಂಟ್ 1. ಮತ್ಸ್ಯ ಅವತಾರ. ದಶಾವತಾರಗಳಲ್ಲಿ ಮೊದಲನೆಯದು ಮತ್ಸ್ಯ ಅವತಾರ. ಪುರಾಣಗಳ ಪ್ರಕಾರ ಒಂದು ಮಹಾಪ್ರಳಯ ಸಂಭವಿಸಬೇಕಾಗಿತ್ತು. ಆ ಸಮಯದಲ್ಲಿ ಸತ್ಯವ್ರತ ಎಂಬ ರಾಜನು ನದಿಯಲ್ಲಿ ತರ್ಪಣ ಮಾಡುತ್ತಿದ್ದನು. ಅವನ ಕೈಗೆ ಒಂದು ಚಿಕ್ಕ ಮೀನು ಬಂತು. ಆ ಮೀನು ತನ್ನನ್ನು ರಕ್ಷಿಸಬೇಕೆಂದು ಬೇಡಿಕೊಂಡಿತು. ರಾಜನು ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಟನು. ಆದರೆ ಮೀನು ವೇಗವಾಗಿ ದೊಡ್ಡದಾಗತೊಡಗಿತು. ಪಾತ್ರೆಯಿಂದ ಕೊಳಕ್ಕೆ, ಕೊಳದಿಂದ ಸರೋವರಕ್ಕೆ, ಸರೋವರದಿಂದ ಸಮುದ್ರಕ್ಕೆ ಸ್ಥಳಾಂತರಿಸಿದರೂ ಅದು ಇನ್ನೂ ದೊಡ್ಡದಾಯಿತು. ಆಗ ರಾಜನಿಗೆ ಇದು ಸಾಮಾನ್ಯ ಮೀನು ಅಲ್ಲ ಎಂಬುದು ತಿಳಿಯಿತು. ಆ ಮೀನು ಭಗವಾನ್ ವಿಷ್ಣುವಿನ ಅವತಾರವಾಗಿತ್ತು. ವಿಷ್ಣು ರಾಜನಿಗೆ ಶೀಘ್ರದಲ್ಲೇ ಪ್ರಳಯ ಬರುತ್ತದೆ ಎಂದು ತಿಳಿಸಿ ಒಂದು ದೊಡ್ಡ ನೌಕೆಯನ್ನು ಸಿದ್ಧಪಡಿಸು ಎಂದನು. ಆ ನೌಕೆಯಲ್ಲಿ ಸಪ್ತರ್ಷಿಗಳು, ವಿವಿಧ ಜೀವಿಗಳ ಬೀಜಗಳು, ಔಷಧಿಗಳು ಮತ್ತು ಅಗತ್ಯ ಜ್ಞಾನವನ್ನು ಉಳಿಸಬೇಕೆಂದು ಹೇಳಿದರು. ಪ್ರಳಯ ಬಂದಾಗ ಸಮಸ್ತ ಭೂಮಿ ನೀರಿನಿಂದ ಆವೃತವಾಯಿತು. ಆಗ ಮಹಾಮೀನಿನ ರೂಪದಲ್ಲಿದ್ದ ವಿಷ್ಣು ತನ್ನ ಶೃಂಗಕ್ಕೆ ನೌಕೆಯನ್ನು ಕಟ್ಟಿ ಸುರಕ್ಷಿತವಾಗಿ ನಡೆಸಿದನು. ಈ ಕಥೆಯ ಅರ್ಥ ಬಹಳ ಆಳವಾಗಿದೆ. ಇಲ್ಲಿ ಪ್ರಳಯ ಎಂದರೆ ಕೇವಲ ಭೌತಿಕ ವಿನಾಶವಲ್ಲ, ಅಜ್ಞಾನ ಮತ್ತು ಅಧರ್ಮದಿಂದ ಉಂಟಾಗುವ ಆಧ್ಯಾತ್ಮಿಕ ಕತ್ತಲೆ ಕೂಡ ಆಗಿದೆ. ಸತ್ಯವ್ರತನು ಭಕ್ತಿಯ ಪ್ರತೀಕ. ಚಿಕ್ಕ ಮೀನನ್ನು ಕಾಪಾಡಿದ ಅವನ ಕರುಣೆ ದೇವರ ಅನುಗ್ರಹಕ್ಕೆ ಕಾರಣವಾಯಿತು. ಮತ್ಸ್ಯ ಅವತಾರ ನಮಗೆ ಒಂದು ಸಣ್ಣ ಸತ್ಕಾರ್ಯವು ಮಹತ್ತರ ಫಲ ನೀಡಬಹುದು ಎಂಬ ಸಂದೇಶ ನೀಡುತ್ತದೆ. ಜ್ಞಾನವನ್ನು ಕಾಪಾಡುವುದು, ಪ್ರಕೃತಿಯ ಬೀಜಗಳನ್ನು ಉಳಿಸುವುದು, ಸತ್ಪ್ರವೃತ್ತಿಗಳನ್ನು ಸಂರಕ್ಷಿಸುವುದು ಇವೇ ಈ ಅವತಾರದ ಮುಖ್ಯ ಬೋಧನೆಗಳು. 2. ಕೂರ್ಮ ಅವತಾರ. ಎರಡನೆಯ ಅವತಾರ ಕೂರ್ಮ ಅಂದರೆ ಆಮೆ. ಈ ಅವತಾರ ಸಮುದ್ರಮಥನದ ಪ್ರಸಿದ್ಧ ಘಟನೆಯೊಂದಿಗೆ ಸಂಬಂಧಿಸಿದೆ. ಒಂದು ವೇಳೆ ದೇವತೆಗಳು ದುರ್ವಾಸ ಮುನಿಯ ಶಾಪದಿಂದ ತಮ್ಮ ಶಕ್ತಿಯನ್ನು ಕಳೆದುಕೊಂಡರು. ಅಸುರರು ಬಲಶಾಲಿಗಳಾದರು. ದೇವತೆಗಳು ವಿಷ್ಣುವಿನ ಶರಣಾದರು. ಆಗ ವಿಷ್ಣು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥಿಸಬೇಕೆಂದು ಸಲಹೆ ನೀಡಿದನು. ಮಂಧರ ಪರ್ವತವನ್ನು ಮಥನದ ದಂಡವಾಗಿ ಮತ್ತು ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸಲಾಯಿತು. ಆದರೆ ಮಥನ ಆರಂಭವಾಗುತ್ತಿದ್ದಂತೆ ಪರ್ವತ ಸಮುದ್ರದಲ್ಲಿ ಮುಳುಗತೊಡಗಿತು. ಆಗ ವಿಷ್ಣು ಮಹಾಕಾಯ ಆಮೆಯ ರೂಪವನ್ನು ಧರಿಸಿ ಸಮುದ್ರದ ಅಡಿಯಲ್ಲಿ ಮಲಗಿದನು. ಮಂಧರ ಪರ್ವತ ಅವನ ಬೆನ್ನಿನ ಮೇಲೆ ಸ್ಥಿರವಾಯಿತು. ನಂತರ ದೇವತೆಗಳು ಮತ್ತು ಅಸುರರು ಮಥನವನ್ನು ಮುಂದುವರಿಸಿದರು. ಸಮುದ್ರ ಮಥನದಿಂದ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಕಾಮಧೇನು, ಐರಾವತ, ಲಕ್ಷ್ಮೀದೇವಿ, ಚಂದ್ರ, ಕೌಸ್ತುಭಮಣಿ, ಅಪ್ಸರಸರು ಮತ್ತು ಕೊನೆಯಲ್ಲಿ ಅಮೃತ ಕಲಶ. ಆದರೆ ಮೊದಲು ಹೊರಬಂದದ್ದು ಭಯಾನಕ ಹಲಾಹಲ ವಿಷ. ಶಿವನು ಅದನ್ನು ಕುಡಿದು ನೀಲಕಂಠನಾದನು. ಕೊನೆಯಲ್ಲಿ ವಿಷ್ಣು ಮೋಹಿನಿ ರೂಪದಲ್ಲಿ ಅಮೃತವನ್ನು ದೇವತೆಗಳಿಗೆ ನೀಡಿದನು. ಕೂರ್ಮ ಅವತಾರ ಸ್ಥೈರ್ಯದ ಸಂಕೇತ. ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸಾಧಿಸಲು ಸಹನೆ ಅಗತ್ಯ. ಮಥನವೆಂದರೆ ನಮ್ಮ ಮನಸ್ಸಿನ ಒಳಗಿನ ಹೋರಾಟ, ಸತ್ಪ್ರವೃತ್ತಿ ಮತ್ತು ದುಷ್ಟಪ್ರವೃತ್ತಿಗಳ ನಡುವಿನ ಸಂಘರ್ಷ. ಅಮೃತವೆಂದರೆ ಆತ್ಮಜ್ಞಾನ. ಆದರೆ ಅದನ್ನು ಪಡೆಯುವ ಮೊದಲು ವಿಷ ಹೊರಬರುತ್ತದೆ. ಅಂದರೆ ಸಾಧನೆಯ ಆರಂಭದಲ್ಲಿ ಕಷ್ಟಗಳು, ದುರ್ಬಲತೆಗಳು ಮತ್ತು ನೋವುಗಳು ಎದುರಾಗುತ್ತವೆ. ಅವನ್ನು ಧೈರ್ಯದಿಂದ ಸಹಿಸಿದರೆ ಮಾತ್ರ ಅಮೃತ ಸ್ವರೂಪದ ಜ್ಞಾನ ದೊರೆಯುತ್ತದೆ. ಪಾಯಿಂಟ್ 3. ವರಾಹ ಅವತಾರ. ಭೂಮಿಯನ್ನು ರಕ್ಷಿಸಿದ ಮಹಾವೀರ. ಸೃಷ್ಟಿಯ ಆರಂಭದ ಕಾಲದಲ್ಲಿ ಭೂಮಿಯು ಶಾಂತಿಯಿಂದ ಕೂಡಿತ್ತು. ದೇವತೆಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು. ಋಷಿಗಳು ಯಜ್ಞಗಳನ್ನು ನಡೆಸುತ್ತಿದ್ದರು. ಧರ್ಮವು 4 ಕಾಲುಗಳ ಮೇಲೆ ದೃಢವಾಗಿ ನಿಂತಿತ್ತು. ಆದರೆ ಈ ಶಾಂತಿ ಹೆಚ್ಚು ಕಾಲ ಉಳಿಯಲಿಲ್ಲ. ಹಿರಣ್ಯಾಕ್ಷ ಎಂಬ ಭಯಂಕರ ಅಸುರನು ತನ್ನ ಅಹಂಕಾರ ಮತ್ತು ಬಲದ ಮದದಿಂದ ಇಡೀ ಬ್ರಹ್ಮಾಂಡವನ್ನು ನಡುಗಿಸಿದನು. ಅವನು ಅಪಾರ ತಪಸ್ಸು ಮಾಡಿ ಅನೇಕ ವರಗಳನ್ನು ಪಡೆದು ದೇವತೆಗಳನ್ನೇ ಸೋಲಿಸುವಷ್ಟು ಶಕ್ತಿಶಾಲಿಯಾದನು. ಅವನ ದುರಹಂಕಾರಕ್ಕೆ ಮಿತಿ ಇರಲಿಲ್ಲ. ತನ್ನ ಬಲವನ್ನು ಪ್ರದರ್ಶಿಸಲು ಅವನು ಭೂಮಿದೇವಿಯನ್ನು ಸಮುದ್ರದ ಆಳಕ್ಕೆ ಎಳೆದು ಅಡಗಿಸಿದನು. ಭೂಮಿ ಜಲದೊಳಗೆ ಮುಳುಗಿದ ಕಾರಣ ಸೃಷ್ಟಿಯ ಕ್ರಮವೇ ಅಸ್ತವ್ಯಸ್ತವಾಯಿತು.
ಜೀವಜಗತ್ತು ಉಳಿಯುವ ಪ್ರಶ್ನೆಯೇ ಎದುರಾಯಿತು. ದೇವತೆಗಳು ಭಯದಿಂದ ಬ್ರಹ್ಮನ ಬಳಿಗೆ ಧಾವಿಸಿದರು. ಬ್ರಹ್ಮನು ವಿಷ್ಣುವನ್ನು ಪ್ರಾರ್ಥಿಸಿದನು. ಅದೇ ಕ್ಷಣದಲ್ಲಿ ವಿಷ್ಣುವಿನ ದಿವ್ಯ ಶಕ್ತಿಯಿಂದ ಒಂದು ಸಣ್ಣ ಹಂದಿಯ ರೂಪ ಕಾಣಿಸಿಕೊಂಡಿತು. ನೋಡುತ್ತಿದ್ದಂತೆ ಅದು ಆಕಾಶ ಮುಟ್ಟುವಷ್ಟು ದೊಡ್ಡದಾಯಿತು. ಅದು ಸಾಮಾನ್ಯ ಕಾಡುಹಂದಿಯಲ್ಲ, ಅದು ಭಗವಾನ್ ವಿಷ್ಣುವಿನ ವರಾಹ ಅವತಾರ. ಅವನ ಗರ್ಜನೆಗೆ 3 ಲೋಕಗಳು ಕಂಪಿಸಿದವು. ದೇವತೆಗಳು ಜೈಘೋಷ ಮಾಡಿದರು. ವರಾಹನು ಅಸೀಮ ಸಮುದ್ರದೊಳಗೆ ಧುಮುಕಿ ಭೂಮಿಯನ್ನು ಹುಡುಕತೊಡಗಿದನು. ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷನು ಎದುರಾದನು. ತನ್ನ ಎದುರಿಗೆ ಬಂದಿರುವುದು ಯಾರು ಎಂಬುದೇ ಅವನಿಗೆ ಅರ್ಥವಾಗಲಿಲ್ಲ. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು. ಗದಾಯುದ್ಧ, ಮುಷ್ಟಿಯುದ್ಧ, ದೈವಿಕ ಆಯುಧಗಳ ಪ್ರಹಾರ. ಯುದ್ಧವು ಅನೇಕ ಗಂಟೆಗಳ ಕಾಲ ಮುಂದುವರಿಯಿತು. ಕೊನೆಗೆ ವಿಷ್ಣುವಿನ ವರಾಹ ರೂಪವು ತನ್ನ ದಿವ್ಯ ಶಕ್ತಿಯಿಂದ ಹಿರಣ್ಯಾಕ್ಷನನ್ನು ಸಂಹರಿಸಿತು. ನಂತರ ವರಾಹನು ತನ್ನ ಬಲಿಷ್ಠ ದಂತಗಳ ಮೇಲೆ ಭೂಮಿದೇವಿಯನ್ನು ಎತ್ತಿಕೊಂಡು ನಿಧಾನವಾಗಿ ಜಲದಿಂದ ಮೇಲಕ್ಕೆ ತಂದನು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಋಷಿಗಳು ಸ್ತುತಿಗಳನ್ನು ಹಾಡಿದರು. ಸೃಷ್ಟಿಯ ಕ್ರಮ ಮತ್ತೆ ಆರಂಭವಾಯಿತು. ಈ ಕಥೆಯ ಆಂತರಿಕ ಅರ್ಥವು ಅತ್ಯಂತ ಗಂಭೀರವಾಗಿದೆ. ಭೂಮಿ ಎಂದರೆ ಕೇವಲ ಮಣ್ಣು ಅಲ್ಲ, ಅದು ಧರ್ಮ, ಜೀವನ ಮತ್ತು ಸಮತೋಲನದ ಸಂಕೇತ. ಹಿರಣ್ಯಾಕ್ಷನು ಅಹಂಕಾರ, ಲೋಭ ಮತ್ತು ಪ್ರಕೃತಿಯ ಮೇಲಿನ ದೌರ್ಜನ್ಯದ ಪ್ರತೀಕ. ವರಾಹ ಅವತಾರವು ಪ್ರಕೃತಿಯನ್ನು ರಕ್ಷಿಸುವುದು ದೇವಕಾರ್ಯವೆಂಬ ಸಂದೇಶ ನೀಡುತ್ತದೆ. ಮಾನವನು ಭೂಮಿಯನ್ನು ಕಾಪಾಡಿದಾಗಲೇ ಜೀವನ ಉಳಿಯುತ್ತದೆ. 4. ನರಸಿಂಹ ಅವತಾರ, ಭಕ್ತನಿಗಾಗಿ ಧರ್ಮದ ಜಯ. ಹಿರಣ್ಯಾಕ್ಷನ ಸಹೋದರನಾದ ಹಿರಣ್ಯಕಶಿಪು ತನ್ನ ಸಹೋದರನ ಸಾವಿನಿಂದ ಕೋಪಗೊಂಡನು. ವಿಷ್ಣುವಿನ ಮೇಲೆ ಪ್ರತೀಕಾರ ತೀರಿಸಬೇಕೆಂದು ಸಂಕಲ್ಪ ಮಾಡಿದನು. ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ವಿಚಿತ್ರವಾದ ವರವನ್ನು ಪಡೆದನು. ನನ್ನನ್ನು ಮಾನವ ಕೊಲ್ಲಬಾರದು, ಪ್ರಾಣಿ ಕೊಲ್ಲಬಾರದು, ಹಗಲಲ್ಲ, ರಾತ್ರಿಯಲ್ಲ, ಮನೆಯೊಳಗಲ್ಲ, ಹೊರಗಲ್ಲ, ಭೂಮಿಯ ಮೇಲಲ್ಲ, ಆಕಾಶದಲ್ಲಲ್ಲ, ಯಾವುದೇ ಸಾಮಾನ್ಯ ಆಯುಧದಿಂದಲ್ಲ ಎಂದು ಕೇಳಿದನು. ಬ್ರಹ್ಮನು ವರ ನೀಡಿದನು. ಈ ವರದಿಂದ ಗರ್ವಗೊಂಡ ಹಿರಣ್ಯಕಶಿಪು ತಾನೇ ದೇವನೆಂದು ಘೋಷಿಸಿದನು. ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆದೇಶಿಸಿದನು. ಆದರೆ ಅವನ ಮಗ ಪ್ರಹ್ಲಾದ ಮಾತ್ರ ವಿಷ್ಣುವಿನ ಅನನ್ಯ ಭಕ್ತನಾಗಿದ್ದನು. ಬಾಲ್ಯದಿಂದಲೇ ಓಂ ನಮೋ ನಾರಾಯಣಾಯ ಎಂದು ಜಪಿಸುತ್ತಿದ್ದನು. ತಂದೆ ಎಷ್ಟೇ ಬೆದರಿಸಿದರೂ ಪ್ರಹ್ಲಾದನ ಭಕ್ತಿ ಕುಂದಲಿಲ್ಲ. ಅವನನ್ನು ವಿಷ ಕುಡಿಸಲಾಯಿತು, ಏನೂ ಆಗಲಿಲ್ಲ. ವಿಷಸರ್ಪಗಳ ನಡುವೆ ಹಾಕಲಾಯಿತು, ಅವು ಕಚ್ಚಲಿಲ್ಲ. ಬೆಂಕಿಯಲ್ಲಿ ಕೂರಿಸಲಾಯಿತು, ಅವನು ಸುರಕ್ಷಿತನಾದನು. ಬೆಟ್ಟದಿಂದ ತಳ್ಳಲಾಯಿತು, ವಿಷ್ಣುವಿನ ಕೃಪೆಯಿಂದ ಬದುಕುಳಿದನು. ಆನೆಗಳಿಂದ ತುಳಿಯಲು ಪ್ರಯತ್ನಿಸಲಾಯಿತು, ಯಾವುದೂ ಫಲಿಸಲಿಲ್ಲ. ಕೊನೆಗೆ ಹಿರಣ್ಯಕಶಿಪು ಕೋಪದಿಂದ ಕೇಳಿದನು, ನಿನ್ನ ವಿಷ್ಣು ಎಲ್ಲಿದ್ದಾನೆ? ಪ್ರಹ್ಲಾದ ಶಾಂತವಾಗಿ ಉತ್ತರಿಸಿದನು, ಅವರು ಎಲ್ಲೆಡೆ ಇದ್ದಾರೆ, ಈ ಸ್ತಂಭದಲ್ಲಿಯೂ ಇದ್ದಾನೆಯೇ ಎಂದು ಕೇಳಿ ಗದೆಯಿಂದ ಸ್ತಂಭವನ್ನು ಹೊಡೆದನು. ಆ ಕ್ಷಣದಲ್ಲಿ ಸ್ತಂಭ ಒಡೆದು ಭೀಕರ ಗರ್ಜನೆ ಕೇಳಿಸಿತು. ಅಲ್ಲಿಂದ ಅರ್ಧ ಮಾನವ, ಅರ್ಧ ಸಿಂಹ ರೂಪದ ನರಸಿಂಹ ಹೊರಬಂದನು. ಅದು ಮಾನವನೂ ಅಲ್ಲ, ಪ್ರಾಣಿಯೂ ಅಲ್ಲ. ಸೂರ್ಯಾಸ್ತದ ಸಂಧ್ಯಾಕಾಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಅರಮನೆಯ ಬಾಗಿಲಿನ ಮೆಟ್ಟಿಲು, ಒಳಗೂ ಅಲ್ಲ, ಹೊರಗೂ ಅಲ್ಲ. ನರಸಿಂಹನು ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು. ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ. ತನ್ನ ತೀಕ್ಷ್ಣ ಉಗುರುಗಳಿಂದ ಅವನ ಎದೆಯನ್ನು ಸೀಳಿದನು. ಸಾಮಾನ್ಯ ಆಯುಧವೂ ಅಲ್ಲ. ಈ ರೀತಿಯಾಗಿ ಬ್ರಹ್ಮನ ವರವನ್ನು ಉಲ್ಲಂಘಿಸದೆ ವಿಷ್ಣು ಅಧರ್ಮವನ್ನು ಸಂಹರಿಸಿದನು. ಆದರೆ ನರಸಿಂಹನ ಕೋಪ ಇನ್ನೂ ಶಮನವಾಗಲಿಲ್ಲ. ದೇವತೆಗಳಿಗೂ ಭಯವಾಯಿತು. ಆಗ ಪುಟ್ಟ ಪ್ರಹ್ಲಾದನು ಅವರ ಪಾದಗಳಿಗೆ ನಮಸ್ಕರಿಸಿದನು. ತನ್ನ ಪ್ರಿಯ ಭಕ್ತನ ಸ್ಪರ್ಶದಿಂದ ನರಸಿಂಹನ ಕೋಪ ಶಾಂತವಾಯಿತು. ಅವರು ಪ್ರಹ್ಲಾದನನ್ನು ಆಶೀರ್ವದಿಸಿ ಧರ್ಮಪಾಲಕ ರಾಜನನ್ನಾಗಿ ಮಾಡಿದರು. ಈ ಅವತಾರದ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಅಹಂಕಾರ ಎಷ್ಟೇ ದೊಡ್ಡದಾದರೂ ಅದು ಶಾಶ್ವತವಲ್ಲ. ಭಕ್ತಿ, ಸತ್ಯ ಮತ್ತು ಧರ್ಮದ ಮುಂದೆ ದುಷ್ಟಶಕ್ತಿಗಳು ಸೋಲಲೇಬೇಕು. ದೇವರು ಯಾವಾಗ, ಯಾವ ರೂಪದಲ್ಲಿ ಬರುತ್ತಾರೆ ಎಂಬುದನ್ನು ಯಾರೂ ಊಹಿಸಲಾರರು. ಆದರೆ ನಿಜವಾದ ಭಕ್ತನ ರಕ್ಷಣೆಗೆ ಅವರು ಖಂಡಿತವಾಗಿ ಬರುತ್ತಾರೆ. 5. ವಾಮನ ಅವತಾರ, ಅಹಂಕಾರವನ್ನು ತಗ್ಗಿಸಿದ ದೈವಿಕ ಲೀಲೆ. ಹಿರಣ್ಯಕಶಿಪುವಿನ ವಂಶದಲ್ಲಿ ಜನಿಸಿದ ಮಹಾಬಲಿ ಅಥವಾ ಬಲಿಚಕ್ರವರ್ತಿ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು. ಆದರೆ ಅವನು ಇತರ ಅಸುರರಂತೆ ಕ್ರೂರನಾಗಿರಲಿಲ್ಲ. ದಾನ, ಧರ್ಮ, ಪ್ರಜಾಪಾಲನೆ ಮತ್ತು ಯಜ್ಞಗಳಲ್ಲಿ ಅವನಿಗೆ ಅಪಾರ ಆಸಕ್ತಿ ಇತ್ತು. ಅವನ ಆಡಳಿತದಲ್ಲಿ ಜನರು ಸುಖವಾಗಿ ಬದುಕುತ್ತಿದ್ದರು. ಆದರೆ ತನ್ನ ಬಲ ಮತ್ತು ವಿಜಯಗಳಿಂದ ಅವನ ಮನಸ್ಸಿನಲ್ಲಿ ನಿಧಾನವಾಗಿ ಅಹಂಕಾರ ಬೆಳೆಯತೊಡಗಿತು. ತನ್ನ ಸೈನ್ಯದ ಬಲದಿಂದ ಭೂಮಿಯನ್ನು ಗೆದ್ದನು. ನಂತರ ಸ್ವರ್ಗದ ಮೇಲೆಯೂ ದಾಳಿ ನಡೆಸಿ ದೇವತೆಗಳನ್ನು ಸೋಲಿಸಿದನು. ದೇವರಾಜ ಇಂದ್ರನು ತನ್ನ ಸಿಂಹಾಸನ ಕಳೆದುಕೊಂಡನು. ದೇವತೆಗಳು ಎಲ್ಲರೂ ಭಯಗೊಂಡು ಶ್ರೀಮಹಾವಿಷ್ಣುವಿನ ಶರಣಾದರು. ಅದೇ ಸಮಯದಲ್ಲಿ ಋಷಿ ಕಶ್ಯಪ ಮತ್ತು ಅವರ ಪತ್ನಿ ಅದಿತಿಯವರು ದೇವತೆಗಳ ಕಲ್ಯಾಣಕ್ಕಾಗಿ ಕಠಿಣ ತಪಸ್ಸು ಮಾಡುತ್ತಿದ್ದರು. ಅವರ ಭಕ್ತಿಗೆ ಮೆಚ್ಚಿದ ವಿಷ್ಣು ಅವರ ಮಗನಾಗಿ ಜನಿಸುವುದಾಗಿ ಆಶ್ವಾಸನೆ ನೀಡಿದನು. ಕೆಲವೇ ದಿನಗಳಲ್ಲಿ ಅದಿತಿಯ ಗರ್ಭದಿಂದ ಒಂದು ದಿವ್ಯ ಬಾಲಕ ಜನಿಸಿದನು.
ಆ ಬಾಲಕನು ಸಾಮಾನ್ಯ ಮಗು ಅಲ್ಲ, ಅವನೇ ವಿಷ್ಣುವಿನ ವಾಮನ ಅವತಾರ. ಚಿಕ್ಕ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಅವನು ವೇದಗಳನ್ನು ಅಧ್ಯಯನ ಮಾಡಿ ಕಮಂಡಲ, ದಂಡ, ಛತ್ರಿ ಮತ್ತು ಜಪಮಾಲೆಯನ್ನು ಹಿಡಿದು ಹೊರಟನು. ಆ ಸಮಯದಲ್ಲಿ ಬಲಿಚಕ್ರವರ್ತಿ ಮಹಾಯಜ್ಞವನ್ನು ನಡೆಸುತ್ತಿದ್ದನು. ಯಜ್ಞಕ್ಕೆ ಬಂದ ಯಾರೇ ಏನನ್ನು ಕೇಳಿದರೂ ನಿರಾಕರಿಸದ ಮಹಾದಾನಿಯಾಗಿದ್ದನು. ವಾಮನನು ಯಜ್ಞಶಾಲೆಗೆ ಬಂದಾಗ ಎಲ್ಲರ ದೃಷ್ಟಿಯೂ ಅವನತ್ತ ತಿರುಗಿತು. ಅವನ ಮುಖದಲ್ಲಿ ಅಪಾರ ತೇಜಸ್ಸು ಹೊಳೆಯುತ್ತಿತ್ತು. ಬಲಿ ಅವನನ್ನು ಗೌರವದಿಂದ ಸ್ವಾಗತಿಸಿ ಹೇಳಿದನು, ಬ್ರಾಹ್ಮಣ ಕುಮಾರನೇ, ನಿನಗೆ ಏನು ಬೇಕು? ಚಿನ್ನ, ರತ್ನ, ಹಸುಗಳು, ಗ್ರಾಮಗಳು ಅಥವಾ ರಾಜ್ಯವೇ? ಏನು ಕೇಳಿದರೂ ಕೊಡುತ್ತೇನೆ. ವಾಮನನು ನಗುಮುಖದಿಂದ ಹೇಳಿದನು, ಮಹಾರಾಜನೇ, ನನಗೆ ಅಷ್ಟೇನು ಬೇಡ. ನನ್ನ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಮಾತ್ರ ದಾನವಾಗಿ ಕೊಡಿ. ಯಜ್ಞಶಾಲೆಯಲ್ಲಿದ್ದವರು ಆಶ್ಚರ್ಯಪಟ್ಟರು. ಇಷ್ಟು ಚಿಕ್ಕ ಬೇಡಿಕೆ? ಬಲಿಯು ನಕ್ಕು, 3 ಹೆಜ್ಜೆ ಭೂಮಿ ಮಾತ್ರವೇ? ನೀನು ಮಗುವಿನಂತೆ ಮಾತನಾಡುತ್ತಿದ್ದೀಯ. ಇನ್ನಷ್ಟು ಕೇಳು. ಆದರೆ ವಾಮನನು, ಒಬ್ಬನಿಗೆ ಬೇಕಾದಷ್ಟೇ ಸಾಕು, ಅದಕ್ಕಿಂತ ಹೆಚ್ಚು ಪಡೆದು ಏನು ಪ್ರಯೋಜನ ಎಂದನು. ಆ ವೇಳೆ ಬಲಿಯ ಗುರು ಶುಕ್ರಾಚಾರ್ಯರು ವಾಮನನು ವಿಷ್ಣುವೇ ಎಂದು ಅರಿತು ದಾನ ಕೊಡಬೇಡ ಎಂದು ಎಚ್ಚರಿಸಿದರು. ಆದರೆ ಬಲಿ ತನ್ನ ಮಾತನ್ನು ಉಳಿಸಿಕೊಳ್ಳಲು ನಿರ್ಧರಿಸಿದನು. ನಾನು ಕೊಟ್ಟ ಮಾತನ್ನು ಮುರಿಯುವುದಿಲ್ಲ ಎಂದು ಹೇಳಿ ದಾನಕ್ಕೆ ಒಪ್ಪಿಕೊಂಡನು. ಅಷ್ಟರಲ್ಲಿ ಅದ್ಭುತ ಸಂಭವಿಸಿತು. ಚಿಕ್ಕ ವಾಮನನು ಕ್ಷಣಾರ್ಧದಲ್ಲಿ ವಿರಾಟ್ ರೂಪವನ್ನು ತಾಳಿದನು. ಅವನ ತಲೆ ಆಕಾಶವನ್ನು ತಲುಪಿತು. ಕಣ್ಣುಗಳು ಸೂರ್ಯಚಂದ್ರರಂತೆ ಪ್ರಕಾಶಿಸಿದವು. ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಅಳೆಯುವಷ್ಟು ದೊಡ್ಡನಾದನು. 2ನೇ ಹೆಜ್ಜೆಯಲ್ಲಿ ಸ್ವರ್ಗಲೋಕವನ್ನು ಆವರಿಸಿದನು. ನಂತರ ಕೇಳಿದನು, 3ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ? ಬಲಿ ವಿನಮ್ರವಾಗಿ ತನ್ನ ತಲೆಯನ್ನು ಮುಂದಿಟ್ಟನು. ಪ್ರಭುವೇ, ಈಗ ನನ್ನ ಬಳಿ ಉಳಿದಿರುವುದು ನನ್ನ ತಲೆಯಷ್ಟೇ, ಅದನ್ನೇ ಸ್ವೀಕರಿಸಿ. ವಿಷ್ಣು 3ನೇ ಹೆಜ್ಜೆಯನ್ನು ಅವನ ತಲೆಯ ಮೇಲೆ ಇಟ್ಟನು. ಬಲಿಯ ಅಹಂಕಾರ ನಾಶವಾಯಿತು. ಆದರೆ ಅವನ ಸತ್ಯನಿಷ್ಠೆ ಮತ್ತು ದಾನಶೀಲತೆಯಿಂದ ಸಂತುಷ್ಟನಾದ ವಿಷ್ಣು ಅವನಿಗೆ ಪಾತಾಳಲೋಕದ ಅಧಿಪತ್ಯವನ್ನು ನೀಡಿದನು. ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಅನುಮತಿಸಿದನು. ಕೇರಳದಲ್ಲಿ ಆಚರಿಸುವ ಓಣಂ ಹಬ್ಬವು ಈ ಘಟನೆಯ ಸ್ಮರಣಾರ್ಥವೆಂದು ನಂಬಲಾಗಿದೆ. ಈ ಅವತಾರದ ಸಂದೇಶ: ವಾಮನ ಅವತಾರವು ನಮಗೆ ವಿನಯದ ಮಹತ್ವವನ್ನು ತಿಳಿಸುತ್ತದೆ. ಎಷ್ಟೇ ಅಧಿಕಾರ, ಸಂಪತ್ತು ಮತ್ತು ಶಕ್ತಿ ಇದ್ದರೂ ಅಹಂಕಾರ ಬೆಳೆಸಬಾರದು. ದೇವರು ದೊಡ್ಡ ಶಕ್ತಿಯಿಂದಲ್ಲ, ಕೆಲವೊಮ್ಮೆ ಸರಳ ರೂಪದಲ್ಲಿಯೇ ಪರೀಕ್ಷಿಸುತ್ತಾರೆ. ಸತ್ಯವನ್ನು ಪಾಲಿಸುವವನನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. 6. ಪರಶುರಾಮ ಅವತಾರ, ಅಧರ್ಮದ ವಿರುದ್ಧ ಧರ್ಮಯೋಧ. ಕಾಲಕ್ರಮೇಣ ಭೂಮಿಯಲ್ಲಿ ಅನೇಕ ರಾಜರು ಅಧಿಕಾರದ ದುರುಪಯೋಗ ಮಾಡಲು ಆರಂಭಿಸಿದರು. ಪ್ರಜೆಗಳನ್ನು ರಕ್ಷಿಸಬೇಕಾದ ಕ್ಷತ್ರಿಯರು ಪ್ರಜೆಗಳನ್ನೇ ಹಿಂಸಿಸಲು ಶುರುಮಾಡಿದರು. ಅನ್ಯಾಯ, ಲೋಭ, ಹಿಂಸೆ ಮತ್ತು ದೌರ್ಜನ್ಯಗಳು ಹೆಚ್ಚಾದವು. ಆ ಸಮಯದಲ್ಲಿ ಮಹರ್ಷಿ ಜಮದಗ್ನಿ ಮತ್ತು ಅವರ ಪತ್ನಿ ರೇಣುಕಾ ದೇವಿ ಆಶ್ರಮದಲ್ಲಿ ಸರಳ ಜೀವನ ನಡೆಸುತ್ತಿದ್ದರು. ಅವರಿಗೆ ಜನಿಸಿದ ಪುತ್ರನೇ ಪರಶುರಾಮ. ಬಾಲ್ಯದಿಂದಲೇ ಅವರು ವೇದಜ್ಞಾನ, ಯುದ್ಧಕಲೆ, ತಪಸ್ಸು ಮತ್ತು ಧರ್ಮವನ್ನು ಕಲಿತರು. ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ದಿವ್ಯ ಪರಶು ಕೊಡಲಿ ಎನ್ನು ವರವಾಗಿ ಪಡೆದರು. ಅದರಿಂದಲೇ ಅವರಿಗೆ ಪರಶುರಾಮ ಎಂಬ ಹೆಸರು ಬಂದಿತು. ಅದೇ ಕಾಲದಲ್ಲಿ ಕಾರ್ತವೀರ್ಯ ಅರ್ಜುನ ಎಂಬ ಮಹಾರಾಜನು 1000 ಕೈಗಳ ಶಕ್ತಿಯನ್ನು ಹೊಂದಿದ್ದನೆಂದು ಪುರಾಣಗಳು ಹೇಳುತ್ತವೆ. ಆರಂಭದಲ್ಲಿ ಒಳ್ಳೆಯವನಾಗಿದ್ದ ಅವನು ನಂತರ ಅಹಂಕಾರದಿಂದ ಅಧರ್ಮದ ಮಾರ್ಗ ಹಿಡಿದನು. ಒಂದು ದಿನ ಜಮದಗ್ನಿಯ ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿದ್ದ ದಿವ್ಯ ಕಾಮಧೇನು ಹಸುವಿನ ಶಕ್ತಿಯನ್ನು ನೋಡಿ ಅದನ್ನು ಬಲವಂತವಾಗಿ ಕೊಂಡೊಯ್ಯಲು ಯತ್ನಿಸಿದನು. ಜಮದಗ್ನಿಯವರು ವಿರೋಧಿಸಿದರೂ ಅವನು ಕೇಳಲಿಲ್ಲ. ಈ ಸುದ್ದಿ ತಿಳಿದ ಪರಶುರಾಮನು ಕೋಪದಿಂದ ಅಲ್ಲಿಗೆ ಧಾವಿಸಿದನು. ಭೀಕರ ಯುದ್ಧ ನಡೆಯಿತು. ಕೊನೆಗೆ ಪರಶುರಾಮನು ಕಾರ್ತವೀರ್ಯ ಅರ್ಜುನನನ್ನು ಸಂಹರಿಸಿದನು. ಕೆಲ ದಿನಗಳ ನಂತರ ಪ್ರತೀಕಾರಕ್ಕಾಗಿ ಕಾರ್ತವೀರ್ಯನ ಪುತ್ರರು ಆಶ್ರಮದ ಮೇಲೆ ದಾಳಿ ಮಾಡಿ ಧ್ಯಾನದಲ್ಲಿದ್ದ ಜಮದಗ್ನಿ ಮಹರ್ಷಿಯನ್ನು ಹತ್ಯೆ ಮಾಡಿದರು. ತಂದೆಯ ದೇಹವನ್ನು ಕಂಡ ಪರಶುರಾಮನ ಹೃದಯ ದುಃಖ ಮತ್ತು ಕೋಪದಿಂದ ತುಂಬಿತು. ಅವರು ಪ್ರತಿಜ್ಞೆ ಮಾಡಿದರು, ಅಧರ್ಮ ಮಾಡುವ ಕ್ಷತ್ರಿಯರ ದರ್ಪವನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೆ ನಾನು ನಿಲ್ಲುವುದಿಲ್ಲ. ಪುರಾಣಗಳ ಪ್ರಕಾರ ಅವರು ಅನೇಕ ಬಾರಿ ಅಧರ್ಮಿ ರಾಜರನ್ನು ಸೋಲಿಸಿ ಭೂಮಿಯಲ್ಲಿ ಧರ್ಮವನ್ನು ಮರುಸ್ಥಾಪಿಸಿದರು. ಇದು ಎಲ್ಲಾ ಕ್ಷತ್ರಿಯರ ವಿರುದ್ಧದ ಯುದ್ಧವಲ್ಲ, ಧರ್ಮವನ್ನು ಬಿಟ್ಟು ಅನ್ಯಾಯ ಮಾಡಿದ ಆಡಳಿತಗಾರರ ವಿರುದ್ಧದ ದಂಡನೆ ಎಂದು ವಿವರಿಸಲಾಗುತ್ತದೆ. ನಂತರ ಪರಶುರಾಮನು ಕೋಪವನ್ನು ತ್ಯಜಿಸಿ ಮತ್ತೆ ತಪಸ್ಸಿನಲ್ಲಿ ನಿರತನಾದನು. ಮಹಾಭಾರತದ ಕಾಲದಲ್ಲಿಯೂ ಅವರು ಜೀವಂತರಾಗಿದ್ದರು ಎಂದು ಹೇಳಲಾಗುತ್ತದೆ. ಭೀಷ್ಮ, ದ್ರೋಣ ಮತ್ತು ಕರ್ಣರಂತಹ ಮಹಾಯೋಧರಿಗೆ ಅವರು ಗುರುವಾಗಿದ್ದರು. ಈ ಅವತಾರದ ಸಂದೇಶ: ಪರಶುರಾಮ ಅವತಾರವು ಧರ್ಮರಕ್ಷಣೆಯ ಮಹತ್ವವನ್ನು ಸಾರುತ್ತದೆ. ಅಧಿಕಾರವನ್ನು ಜನರ ಹಿತಕ್ಕಾಗಿ ಬಳಸಬೇಕು, ದೌರ್ಜನ್ಯಕ್ಕಾಗಿ ಅಲ್ಲ. ಕೋಪವು ಧರ್ಮದ ಮಿತಿಯೊಳಗಿದ್ದರೆ ನ್ಯಾಯವನ್ನು ಸ್ಥಾಪಿಸಬಹುದು, ಆದರೆ ಅಂತಿಮವಾಗಿ ಶಾಂತಿ, ಸಂಯಮ ಮತ್ತು ಜ್ಞಾನವೇ ಶ್ರೇಷ್ಠ. 7. ಶ್ರೀರಾಮ ಅವತಾರ, ಮರ್ಯಾದಾ ಪುರುಷೋತ್ತಮನ ಜೀವನ. ತ್ರೇತಾಯುಗದಲ್ಲಿ ಭೂಮಿಯ ಮೇಲೆ ರಾಕ್ಷಸರ ದೌರ್ಜನ್ಯ ಹೆಚ್ಚಾಗಿತ್ತು.
ಅವರಲ್ಲಿ ಅತ್ಯಂತ ಶಕ್ತಿಶಾಲಿ ರಾವಣನು ತನ್ನ ತಪಸ್ಸಿನಿಂದ ಬ್ರಹ್ಮನಿಂದ ಅನೇಕ ವರಗಳನ್ನು ಪಡೆದಿದ್ದನು. ದೇವತೆಗಳು, ಋಷಿಗಳು ಮತ್ತು ಸಾಮಾನ್ಯ ಜನರು ಅವನ ಹಿಂಸೆಯಿಂದ ನಲುಗಿದ್ದರು. ಧರ್ಮವನ್ನು ಮರುಸ್ಥಾಪಿಸಲು ಭಗವಾನ್ ವಿಷ್ಣು ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲೆಯ ಮಗನಾಗಿ ಶ್ರೀರಾಮನಾಗಿ ಅವತರಿಸಿದನು. ಶ್ರೀರಾಮನು ಬಾಲ್ಯದಿಂದಲೇ ಶಾಂತ, ವಿನಯಶೀಲ ಮತ್ತು ಸತ್ಯವಂತನಾಗಿದ್ದನು. ಗುರು ವಶಿಷ್ಠರ ಆಶ್ರಮದಲ್ಲಿ ವೇದಗಳು, ಧನುರ್ವಿದ್ಯೆ, ರಾಜಧರ್ಮ ಮತ್ತು ನೀತಿಶಾಸ್ತ್ರವನ್ನು ಕಲಿತನು. ತನ್ನ 3 ಸಹೋದರರಾದ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರೊಂದಿಗೆ ಅಪಾರ ಪ್ರೀತಿಯಿಂದ ಬೆಳೆದನು. ವಿಶೇಷವಾಗಿ ಲಕ್ಷ್ಮಣನು ರಾಮನ ನೆರಳಿನಂತೆ ಸದಾ ಜೊತೆಯಲ್ಲಿದ್ದನು. ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಬಳಿ ಬಂದು ಯಜ್ಞಗಳಿಗೆ ಅಡ್ಡಿಪಡಿಸುತ್ತಿದ್ದ ರಾಕ್ಷಸರನ್ನು ಸಂಹರಿಸಲು ರಾಮ ಮತ್ತು ಲಕ್ಷ್ಮಣರನ್ನು ತಮ್ಮೊಂದಿಗೆ ಕಳುಹಿಸಬೇಕೆಂದು ಕೇಳಿದರು. ದಶರಥನಿಗೆ ಮೊದಲು ಸಂಕೋಚವಾದರೂ ವಿಶ್ವಾಮಿತ್ರರ ಮಾತನ್ನು ಗೌರವಿಸಿ ಅವರನ್ನು ಕಳುಹಿಸಿದನು. ರಾಮನು ತಾಟಕೆ ಎಂಬ ರಾಕ್ಷಸಿಯನ್ನು ಸಂಹರಿಸಿದನು. ನಂತರ ಸುಬಾಹುವನ್ನು ಕೊಂದು ಮಾರೀಚನನ್ನು ದೂರ ಎಸೆದನು. ಋಷಿಗಳ ಯಜ್ಞಗಳು ಯಶಸ್ವಿಯಾಗಿ ಪೂರ್ಣಗೊಂಡವು. ನಂತರ ಅವರು ಮಿಥಿಲೆಗೆ ತೆರಳಿದರು. ಅಲ್ಲಿ ಜನಕ ಮಹಾರಾಜರು ತಮ್ಮ ಪುತ್ರಿ ಸೀತೆಗೆ ಸ್ವಯಂವರ ಏರ್ಪಡಿಸಿದ್ದರು. ಷರತ್ತು ಒಂದೇ, ಭಗವಾನ್ ಶಿವನ ಮಹಾಧನುಸ್ಸನ್ನು ಎತ್ತಿ ಅದಕ್ಕೆ ನಾನು ಹಾಕಬೇಕು. ಅನೇಕ ರಾಜರು ವಿಫಲರಾದರು. ರಾಮನು ಭಕ್ತಿಯಿಂದ ಧನುಸ್ಸನ್ನು ಎತ್ತಿ ನಾನು ಹಾಕುವಾಗ ಅದು 2 ತುಂಡಾಯಿತು. ಸೀತೆಯು ರಾಮನಿಗೆ ಜಯಮಾಲೆ ಹಾಕಿದಳು. ಅವರ ವಿವಾಹವು ವೈಭವದಿಂದ ನೆರವೇರಿತು. ಕೆಲ ವರ್ಷಗಳ ನಂತರ ದಶರಥನು ರಾಮನ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು. ಆದರೆ ಕೈಕೇಯಿಗೆ ಮಂಥರೆಯ ಪ್ರೇರಣೆಯಿಂದ 2 ವರಗಳು ನೆನಪಾದವು. ಮೊದಲನೆಯದು ಭರತನಿಗೆ ರಾಜ್ಯ, ಎರಡನೆಯದು ರಾಮನಿಗೆ 14 ವರ್ಷಗಳ ವನವಾಸ. ದಶರಥನು ದುಃಖದಿಂದ ಕುಸಿದನು. ಆದರೆ ರಾಮನು ತಂದೆಯ ಮಾತೆ ಧರ್ಮವೆಂದು ಭಾವಿಸಿ ಯಾವುದೇ ವಿರೋಧವಿಲ್ಲದೆ ವನವಾಸವನ್ನು ಸ್ವೀಕರಿಸಿದನು. ಸೀತೆ ಮತ್ತು ಲಕ್ಷ್ಮಣರು ಅವರೊಂದಿಗೆ ಅರಣ್ಯಕ್ಕೆ ತೆರಳಿದರು. ವನವಾಸದ ಅವಧಿಯಲ್ಲಿ ಅನೇಕ ಋಷಿಗಳನ್ನು ಭೇಟಿಯಾದರು, ಹಲವಾರು ರಾಕ್ಷಸರನ್ನು ಸಂಹರಿಸಿದರು ಮತ್ತು ಧರ್ಮವನ್ನು ರಕ್ಷಿಸಿದರು. ಒಂದು ದಿನ ಶೂರ್ಪಣಖೆ ರಾಮನನ್ನು ವಿವಾಹವಾಗಲು ಕೇಳಿದಳು. ರಾಮನು ನಿರಾಕರಿಸಿದನು. ನಂತರ ಲಕ್ಷ್ಮಣನು ಅವಳ ಮೂಗು ಕತ್ತರಿಸಿದನು. ಅವಳು ತನ್ನ ಸಹೋದರ ರಾವಣನ ಬಳಿ ಹೋಗಿ ನಡೆದ ಘಟನೆಯನ್ನು ವಿವರಿಸಿದಳು. ಪ್ರತೀಕಾರಕ್ಕಾಗಿ ರಾವಣನು ಮಾರೀಚನನ್ನು ಚಿನ್ನದ ಜಿಂಕೆಯ ರೂಪದಲ್ಲಿ ಕಳುಹಿಸಿದನು. ಸೀತೆಯು ಅದನ್ನು ಹಿಡಿದು ತರಲು ರಾಮನನ್ನು ಕೇಳಿದಳು. ರಾಮನು ಅದನ್ನು ಬೆನ್ನಟ್ಟಿದನು. ನಂತರ ಮಾರೀಚನು ರಾಮನ ಧ್ವನಿಯಲ್ಲಿ ಕೂಗಿದನು. ಆತಂಕಗೊಂಡ ಸೀತೆಯ ಒತ್ತಾಯಕ್ಕೆ ಲಕ್ಷ್ಮಣನು ರಾಮನನ್ನು ಹುಡುಕಲು ಹೊರಟನು. ಇದೇ ಅವಕಾಶವನ್ನು ಬಳಸಿಕೊಂಡು ರಾವಣನು ಸನ್ಯಾಸಿಯ ರೂಪದಲ್ಲಿ ಬಂದು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ದನು. ಸೀತೆಯನ್ನು ಹುಡುಕುತ್ತಾ ರಾಮ ಮತ್ತು ಲಕ್ಷ್ಮಣರು ಹನುಮಂತನನ್ನು ಭೇಟಿಯಾದರು. ಹನುಮಂತನ ಭಕ್ತಿ, ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ರಾಮನು ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸಿದನು. ವಾನರ ಸೇನೆ ಲಂಕೆಯ ಕಡೆಗೆ ಹೊರಟಿತು. ಹನುಮಂತನು ಸಮುದ್ರ ದಾಟಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ನೀಡಿ ಧೈರ್ಯ ತುಂಬಿದನು. ನಂತರ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಲಂಕೆಯ ಅನೇಕ ಭಾಗಗಳನ್ನು ಸುಟ್ಟು ಹಾಕಿದನು. ನಳ ಮತ್ತು ನೀಲರ ನೇತೃತ್ವದಲ್ಲಿ ಸಮುದ್ರದ ಮೇಲೆ ರಾಮಸೇತುವನ್ನು ನಿರ್ಮಿಸಲಾಯಿತು. ವಾನರ ಸೇನೆ ಲಂಕೆಗೆ ತಲುಪಿತು. ಭೀಕರ ಯುದ್ಧ ಆರಂಭವಾಯಿತು. ಕುಂಭಕರ್ಣ, ಇಂದ್ರಜಿತ್ ಸೇರಿದಂತೆ ಅನೇಕ ಬಲಿಷ್ಠ ರಾಕ್ಷಸರು ಸಂಹಾರಗೊಂಡರು. ಕೊನೆಗೆ ರಾಮ ಮತ್ತು ರಾವಣ ಮುಖಾಮುಖಿಯಾದರು. ಅನೇಕ ದಿನಗಳ ಯುದ್ಧದ ನಂತರ ಬ್ರಹ್ಮಾಸ್ತ್ರದ ಸಹಾಯದಿಂದ ರಾಮನು ರಾವಣನನ್ನು ಸಂಹರಿಸಿದನು. 14 ವರ್ಷಗಳ ವನವಾಸ ಮುಗಿದ ನಂತರ ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದನು. ಭರತನು ಸಂತೋಷದಿಂದ ರಾಜ್ಯವನ್ನು ಹಿಂತಿರುಗಿಸಿದನು. ರಾಮನ ಪಟ್ಟಾಭಿಷೇಕ ನಡೆಯಿತು. ಆ ಆಡಳಿತವನ್ನು ಇಂದಿಗೂ ರಾಮರಾಜ್ಯ ಎಂದು ಆದರ್ಶ ಆಡಳಿತದ ಸಂಕೇತವಾಗಿ ಸ್ಮರಿಸಲಾಗುತ್ತದೆ. ರಾಮ ಅವತಾರದ ಸಂದೇಶ. ಶ್ರೀರಾಮನು ನಮಗೆ ಸತ್ಯ, ಕರ್ತವ್ಯ, ತ್ಯಾಗ, ವಿನಯ, ಮಾತಿನ ಪಾಲನೆ ಮತ್ತು ಆದರ್ಶ ಜೀವನವನ್ನು ಕಲಿಸುತ್ತಾನೆ. ಎಷ್ಟೇ ಸಂಕಷ್ಟ ಬಂದರೂ ಧರ್ಮದ ಮಾರ್ಗವನ್ನು ಬಿಡಬಾರದು ಎಂಬುದೇ ರಾಮಾಯಣದ ಶಾಶ್ವತ ಸಂದೇಶ. 8. ಶ್ರೀಕೃಷ್ಣ ಅವತಾರ, ಧರ್ಮದ ಮಾರ್ಗದರ್ಶಕ. ದ್ವಾಪರಯುಗದಲ್ಲಿ ಮಥುರೆಯನ್ನು ಕಂಸ ಎಂಬ ಕ್ರೂರ ರಾಜನು ಆಳುತ್ತಿದ್ದನು. ಅವನ ಸಹೋದರಿ ದೇವಕಿ ಮತ್ತು ಆಕೆಯ ಪತಿ ವಸುದೇವರ ವಿವಾಹದ ಸಮಯದಲ್ಲಿ ಆಕಾಶವಾಣಿ ಕೇಳಿಸಿತು. ದೇವಕಿಯ 8ನೇ ಮಗನೇ ನಿನ್ನ ಮರಣಕ್ಕೆ ಕಾರಣನಾಗುವನು. ಈ ಮಾತು ಕೇಳಿದ ಕಂಸನು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ದೇವಕಿಗೆ ಹುಟ್ಟಿದ ಮೊದಲ 6 ಮಕ್ಕಳನ್ನು ಕ್ರೂರವಾಗಿ ಕೊಂದನು. 7ನೇ ಮಗ ಬಲರಾಮನು ಯೋಗಮಾಯೆಯ ಮೂಲಕ ರೋಹಿಣಿಯ ಗರ್ಭಕ್ಕೆ ಸೇರಿಸಲ್ಪಟ್ಟನು. 8ನೇ ಮಗ ಜನಿಸುವ ರಾತ್ರಿ ಭಾರಿ ಮಳೆ ಸುರಿಯುತ್ತಿತ್ತು. ಕಾರಾಗೃಹದ ಬಾಗಿಲುಗಳು ಸ್ವತಃ ತೆರೆದವು. ಕಾವಲುಗಾರರು ಗಾಢ ನಿದ್ರೆಗೆ ಜಾರಿದರು. ಆ ದಿವ್ಯ ಶಿಶುವೇ ಶ್ರೀಕೃಷ್ಣ. ವಸುದೇವನು ಕೃಷ್ಣನನ್ನು ಬುಟ್ಟಿಯಲ್ಲಿ ಇಟ್ಟು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ತೆರಳಿದನು. ಯಮುನಾ ನದಿ ದಾರಿ ಮಾಡಿಕೊಟ್ಟಿತು. ಆದಿಶೇಷನು ತನ್ನ ಫಣಗಳಿಂದ ಮಳೆಯಿಂದ ರಕ್ಷಿಸಿದನು. ಗೋಕುಲದಲ್ಲಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವಿನೊಂದಿಗೆ ಕೃಷ್ಣನನ್ನು ಬದಲಾಯಿಸಿ ಮತ್ತೆ ಕಾರಾಗೃಹಕ್ಕೆ ಹಿಂದಿರುಗಿದನು. ಕೃಷ್ಣನು ಯಶೋದೆ ಮತ್ತು ನಂದನ ಮನೆಯಲ್ಲಿ ಬೆಳೆದನು. ಬಾಲ್ಯದಲ್ಲಿಯೇ ಪೂತನ, ಶಕಟಾಸುರ, ತೃಣಾವರ್ತ, ಬಕಾಸುರ,
ಅಘಾಸುರ ಮುಂತಾದ ಅನೇಕ ಅಸುರರನ್ನು ಸಂಹರಿಸಿದನು. ಕಾಳಿಯ ನಾಗನ ವಿಷದಿಂದ ಯಮುನಾ ನದಿ ಕಲುಷಿತವಾಗಿದ್ದಾಗ ಕೃಷ್ಣನು ಅವನ ಹೆಡೆಗಳ ಮೇಲೆ ನೃತ್ಯ ಮಾಡಿ ಅವನನ್ನು ಶಮನಗೊಳಿಸಿದನು. ಒಮ್ಮೆ ಇಂದ್ರನ ಅಹಂಕಾರವನ್ನು ತಗ್ಗಿಸಲು ಕೃಷ್ಣನು ಗೋವರ್ಧನ ಪರ್ವತವನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ 7 ದಿನಗಳ ಕಾಲ ಗೋಪಾಲರು ಮತ್ತು ಗೋವುಗಳನ್ನು ರಕ್ಷಿಸಿದನು. ಇದರಿಂದ ದೇವರಿಗಿಂತಲೂ ಧರ್ಮ ಮತ್ತು ಭಕ್ತಿಯೇ ಮುಖ್ಯ ಎಂಬ ಸಂದೇಶವನ್ನು ನೀಡಿದನು. ಯೌವನಕ್ಕೆ ಬಂದ ನಂತರ ಕೃಷ್ಣನು ಮಥುರೆಗೆ ತೆರಳಿ ಕಂಸನನ್ನು ಸಂಹರಿಸಿ ತನ್ನ ತಂದೆ ತಾಯಿಯನ್ನು ಬಿಡುಗಡೆ ಮಾಡಿದನು. ನಂತರ ದ್ವಾರಕೆಯನ್ನು ನಿರ್ಮಿಸಿ ಯಾದವರನ್ನು ಸುರಕ್ಷಿತವಾಗಿ ನೆಲೆಗೊಳಿಸಿದನು. ಮುಂದೆ ಮಹಾಭಾರತದ ಕಾಲದಲ್ಲಿ ಕೃಷ್ಣನು ಪಾಂಡವರ ಪ್ರಮುಖ ಮಾರ್ಗದರ್ಶಕನಾದನು. ಕುರುಕ್ಷೇತ್ರ ಯುದ್ಧದಲ್ಲಿ ತಾನೇ ಆಯುಧ ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಅರ್ಜುನನ ಸಾರಥಿಯಾದನು. ಯುದ್ಧ ಆರಂಭವಾಗುವ ಮುನ್ನ ಅರ್ಜುನನು ತನ್ನ ಬಂಧುಗಳನ್ನು ಕಂಡು ಯುದ್ಧ ಮಾಡಲು ಹಿಂಜರಿದನು. ಆಗ ಕೃಷ್ಣನು ನೀಡಿದ ದಿವ್ಯ ಉಪದೇಶವೇ ಭಗವದ್ಗೀತೆ. ಅವರು ಹೇಳಿದರು, ನಿನ್ನ ಕರ್ತವ್ಯವನ್ನು ಫಲದ ಆಸೆ ಇಲ್ಲದೆ ಮಾಡು. ಆತ್ಮಕ್ಕೆ ಜನನವಿಲ್ಲ, ಮರಣವಿಲ್ಲ. ಧರ್ಮಕ್ಕಾಗಿ ಮಾಡುವ ಕಾರ್ಯವೇ ನಿಜವಾದ ಯೋಗ. ಈ ಉಪದೇಶವು ಇಂದಿಗೂ ವಿಶ್ವದ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದಾಗಿದೆ. ಕೃಷ್ಣ ಅವತಾರದ ಸಂದೇಶ. ಕೃಷ್ಣನು ನಮಗೆ ಜ್ಞಾನ, ಪ್ರೀತಿ, ಕರುಣೆ, ಬುದ್ಧಿವಂತಿಕೆ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುತ್ತಾನೆ. ಜೀವನದಲ್ಲಿ ಎಂತಹ ಗೊಂದಲ ಬಂದರೂ ಕರ್ತವ್ಯವನ್ನು ಬಿಟ್ಟು ಓಡಬಾರದು. ನಿಷ್ಕಾಮ ಕರ್ಮ, ಭಕ್ತಿ ಮತ್ತು ಆತ್ಮಜ್ಞಾನವೇ ನಿಜವಾದ ಯಶಸ್ಸಿನ ದಾರಿ ಎಂದು ಕೃಷ್ಣನು ಬೋಧಿಸುತ್ತಾನೆ. 9. ಬುದ್ಧ ಅವತಾರ, ಕರುಣೆ ಮತ್ತು ಜ್ಞಾನದ ಸಂದೇಶ. ದ್ವಾಪರಯುಗದ ಅಂತ್ಯದ ನಂತರ ಭೂಮಿಯಲ್ಲಿ ಧರ್ಮದ ನಿಜವಾದ ಅರ್ಥವನ್ನು ಅನೇಕರು ಮರೆತರು. ಯಜ್ಞಗಳ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ನಡೆಯತೊಡಗಿತು. ಅಧಿಕಾರ ಮತ್ತು ಸಂಪತ್ತಿನ ಆಸೆಯಿಂದ ಮನುಷ್ಯರು ಕೋಪ, ಲೋಭ ಮತ್ತು ದ್ವೇಷದ ದಾರಿಯಲ್ಲಿ ಸಾಗಿದರು. ಅಂತಹ ಸಮಯದಲ್ಲಿ ಭಗವಾನ್ ವಿಷ್ಣು ಬುದ್ಧ ಅವತಾರವನ್ನು ಧರಿಸಿದರು ಎಂದು ಅನೇಕ ಪುರಾಣಗಳು ವಿವರಿಸುತ್ತವೆ. ಶಾಕ್ಯ ವಂಶದ ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯವರ ಮಗನಾಗಿ ಸಿದ್ಧಾರ್ಥ ಜನಿಸಿದರು. ಅವರ ಜನನದ ಸಮಯದಲ್ಲೇ ಅನೇಕ ಋಷಿಗಳು ಈ ಮಗು ಲೋಕಕ್ಕೆ ಹೊಸ ದಾರಿಯನ್ನು ತೋರಿಸುತ್ತದೆ ಎಂದು ಭವಿಷ್ಯ ನುಡಿದರು. ರಾಜನು ತನ್ನ ಮಗನು ದುಃಖವನ್ನು ಕಾಣಬಾರದು ಎಂದು ಅರಮನೆಯಲ್ಲೇ ಎಲ್ಲಾ ಸೌಕರ್ಯಗಳೊಂದಿಗೆ ಬೆಳೆಸಿದನು. ಆದರೆ ವಿಧಿಯ ಆಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಒಂದು ದಿನ ಸಿದ್ಧಾರ್ಥನು ಅರಮನೆಯ ಹೊರಗೆ ಹೋಗಿ 4 ದೃಶ್ಯಗಳನ್ನು ಕಂಡನು: ವೃದ್ಧ, ರೋಗಿ, ಮೃತ ವ್ಯಕ್ತಿ ಮತ್ತು ಒಬ್ಬ ಶಾಂತ ಸನ್ಯಾಸಿ. ಈ 4 ದೃಶ್ಯಗಳು ಅವನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿದವು. ಜೀವನದಲ್ಲಿ ಸುಖ ಮಾತ್ರವಲ್ಲ, ದುಃಖವೂ ಇದೆ ಎಂಬ ಸತ್ಯ ಅವನಿಗೆ ಅರಿವಾಯಿತು. ಒಂದು ರಾತ್ರಿ ತನ್ನ ಪತ್ನಿ ಯಶೋಧರೆ ಮತ್ತು ಮಗ ರಾಹುಲನನ್ನು ಬಿಟ್ಟು ಸತ್ಯದ ಹುಡುಕಾಟಕ್ಕಾಗಿ ಅರಮನೆಯಿಂದ ಹೊರಟನು. ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದನು. ಆದರೆ ಅತಿಯಾದ ತಪಸ್ಸಿನಿಂದಲೂ ಪರಮಸತ್ಯ ದೊರೆಯುವುದಿಲ್ಲ ಎಂಬುದನ್ನು ಅರಿತು ಮಧ್ಯಮ ಮಾರ್ಗವನ್ನು ಅನುಸರಿಸಿದನು. ಕೊನೆಗೆ ಬೋಧಗಯೆಯ ಬೋಧಿವೃಕ್ಷದ ಕೆಳಗೆ ಧ್ಯಾನದಲ್ಲಿ ಕುಳಿತನು. ಅನೇಕ ದಿನಗಳ ಆಳವಾದ ಧ್ಯಾನದ ನಂತರ ಅವನಿಗೆ ಜ್ಞಾನೋದಯವಾಯಿತು. ಆ ಕ್ಷಣದಿಂದಲೇ ಅವನು ಬುದ್ಧ ಎಂದು ಪ್ರಸಿದ್ಧನಾದನು. ಅವರು ಜನರಿಗೆ 4 ಮಹಾಸತ್ಯಗಳನ್ನು ಬೋಧಿಸಿದರು. ಮೊದಲನೆಯದು, ಜೀವನದಲ್ಲಿ ದುಃಖವಿದೆ. ಎರಡನೆಯದು, ದುಃಖಕ್ಕೆ ಆಸೆಯೇ ಕಾರಣ. ಮೂರನೆಯದು, ಆಸೆಯನ್ನು ತ್ಯಜಿಸಿದರೆ ದುಃಖ ನಿವಾರಣೆಯಾಗುತ್ತದೆ. ನಾಲ್ಕನೆಯದು, ಅಷ್ಟಾಂಗ ಮಾರ್ಗವನ್ನು ಅನುಸರಿಸಿದರೆ ಮೋಕ್ಷವನ್ನು ಪಡೆಯಬಹುದು. ಬುದ್ಧನು ಕರುಣೆ, ಅಹಿಂಸೆ, ಸತ್ಯ ಮತ್ತು ಸಮಾನತೆಯ ಮಹತ್ವವನ್ನು ಬೋಧಿಸಿದನು. ಜಾತಿ, ವರ್ಣ, ಸಂಪತ್ತು ಅಥವಾ ಅಧಿಕಾರವಲ್ಲ, ಒಳ್ಳೆಯ ಗುಣಗಳೇ ಮನುಷ್ಯನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತವೆ ಎಂದು ಹೇಳಿದರು. ಬುದ್ಧ ಅವತಾರದ ಸಂದೇಶ. ಬುದ್ಧನು ನಮಗೆ ಕೋಪಕ್ಕಿಂತ ಕರುಣೆ ದೊಡ್ಡದು, ಹಿಂಸೆಯಿಗಿಂತ ಪ್ರೀತಿ ಶ್ರೇಷ್ಠ ಮತ್ತು ಅಹಂಕಾರಕ್ಕಿಂತ ವಿನಯವೇ ನಿಜವಾದ ಮಹತ್ವ ಎಂಬುದನ್ನು ಕಲಿಸುತ್ತಾನೆ. ಶಾಂತಿಯೇ ಜೀವನದ ಅತ್ಯಂತ ದೊಡ್ಡ ವಿಜಯ. 10. ಕಲ್ಕಿ ಅವತಾರ, ಬರಲಿರುವ ಧರ್ಮಸ್ಥಾಪಕ. ದಶಾವತಾರಗಳಲ್ಲಿ ಕೊನೆಯದು ಕಲ್ಕಿ ಅವತಾರ. ಇದು ಇನ್ನೂ ಸಂಭವಿಸಬೇಕಿರುವ ಅವತಾರವೆಂದು ಪುರಾಣಗಳು ಹೇಳುತ್ತವೆ. ಕಲಿಯುಗದ ಕೊನೆಯಲ್ಲಿ ಅಧರ್ಮ ತನ್ನ ಪರಮಾವಧಿಯನ್ನು ತಲುಪುತ್ತದೆ. ಸತ್ಯದ ಸ್ಥಾನದಲ್ಲಿ ಸುಳ್ಳು, ನ್ಯಾಯದ ಸ್ಥಾನದಲ್ಲಿ ಅನ್ಯಾಯ, ಕರುಣೆಯ ಸ್ಥಾನದಲ್ಲಿ ಕ್ರೌರ್ಯ, ಧರ್ಮದ ಸ್ಥಾನದಲ್ಲಿ ಸ್ವಾರ್ಥ ಬೆಳೆಯುತ್ತದೆ. ಮನುಷ್ಯರು ಹಣಕ್ಕಾಗಿ ಸಂಬಂಧಗಳನ್ನು ಮರೆಯುತ್ತಾರೆ. ಪ್ರಕೃತಿ ಹಾಳಾಗುತ್ತದೆ. ಭ್ರಷ್ಟಾಚಾರ, ಹಿಂಸೆ ಮತ್ತು ಅನ್ಯಾಯ ಸಾಮಾನ್ಯವಾಗುತ್ತವೆ. ಆ ಸಮಯದಲ್ಲಿ ವಿಷ್ಣು ಶಂಭಲ ಎಂಬ ಪವಿತ್ರ ಗ್ರಾಮದಲ್ಲಿ ವಿಷ್ಣುಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯಾಗಿ ಜನಿಸುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಅವರು ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ದಿವ್ಯ ಖಡ್ಗವನ್ನು ಹಿಡಿದು ದುಷ್ಟಶಕ್ತಿಗಳನ್ನು ಸಂಹರಿಸುತ್ತಾರೆ. ಕಲಿಯುಗದ ಅಧರ್ಮವನ್ನು ಕೊನೆಗೊಳಿಸಿ ಮತ್ತೆ ಸತ್ಯಯುಗವನ್ನು ಆರಂಭಿಸುತ್ತಾರೆ. ಕಲ್ಕಿ ಅವತಾರವು ಕೇವಲ ಒಂದು ಭವಿಷ್ಯದ ಘಟನೆಯಲ್ಲ, ಪ್ರತಿಯೊಬ್ಬರ ಹೃದಯದಲ್ಲೂ ಧರ್ಮವನ್ನು ಜಾಗೃತಗೊಳಿಸುವ ಸಂಕೇತವೂ ಆಗಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನೊಳಗಿನ ಅಜ್ಞಾನ, ಸ್ವಾರ್ಥ ಮತ್ತು ದುಷ್ಟ ಗುಣಗಳನ್ನು ನಾಶ ಮಾಡಿದಾಗ ಅವನೊಳಗಿನ ಕಲ್ಕಿ ಜಾಗೃತನಾಗುತ್ತಾನೆ. ಕಲ್ಕಿ ಅವತಾರದ ಸಂದೇಶ. ಎಷ್ಟೇ ಕತ್ತಲೆ ಆವರಿಸಿದರೂ ಬೆಳಕು ಖಂಡಿತ ಬರುತ್ತದೆ. ಅಧರ್ಮ ಎಷ್ಟೇ ಬಲಶಾಲಿಯಾಗಿದ್ದರೂ ಕೊನೆಗೆ ಧರ್ಮವೇ ಜಯಿಸುತ್ತದೆ.
ಭಗವಾನ್ ವಿಷ್ಣುವಿನ ದಶಾವತಾರಗಳು ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ. ಪ್ರತಿಯೊಂದು ಅವತಾರವೂ ಒಂದು ಮಹತ್ವದ ಸಂದೇಶವನ್ನು ಹೊತ್ತು ಬಂದಿದೆ. ಧರ್ಮವು ಕೇವಲ ದೇವಾಲಯಗಳಲ್ಲಿ ಮಾತ್ರವಲ್ಲ, ಅದು ನಮ್ಮ ಮಾತಿನಲ್ಲಿ, ನಮ್ಮ ನಡೆನುಡಿಯಲ್ಲಿ, ನಮ್ಮ ಕರ್ತವ್ಯದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಇರಬೇಕು ಎಂಬುದನ್ನು ಈ ಕಥೆಗಳು ನೆನಪಿಸುತ್ತವೆ. ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಸತ್ಯವನ್ನು ಬಿಡಬಾರದು. ಅಧಿಕಾರ ಬಂದಾಗ ಅಹಂಕಾರ ಬೆಳೆಯಬಾರದು. ದುಃಖ ಬಂದಾಗ ಧೈರ್ಯ ಕಳೆದುಕೊಳ್ಳಬಾರದು. ಯಶಸ್ಸು ಬಂದಾಗ ವಿನಯವನ್ನು ಮರೆಯಬಾರದು. ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ, ಪ್ರಾಮಾಣಿಕವಾಗಿ ಬದುಕುವುದು, ಇತರರಿಗೆ ಸಹಾಯ ಮಾಡುವುದು, ಪ್ರಕೃತಿಯನ್ನು ಗೌರವಿಸುವುದು ಮತ್ತು ನ್ಯಾಯದ ಪರವಾಗಿ ನಿಲ್ಲುವುದು ಭಕ್ತಿಯೇ ಆಗಿದೆ. ಭಗವಾನ್ ವಿಷ್ಣುವಿನ ಪ್ರತಿಯೊಂದು ಅವತಾರವೂ ನಮಗೆ ಒಂದೇ ಸಂದೇಶವನ್ನು ಸಾರುತ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಯಾವಾಗ ಧರ್ಮ ಕುಗ್ಗಿ ಅಧರ್ಮ ಹೆಚ್ಚಾಗುತ್ತದೆಯೋ ಆಗ ನಾನು ಅವತರಿಸಿ ಧರ್ಮವನ್ನು ಮರುಸ್ಥಾಪಿಸುತ್ತೇನೆ. ಈ ನಂಬಿಕೆಯೇ ಕೋಟ್ಯಂತರ ಭಕ್ತರ ಜೀವನಕ್ಕೆ ಆಶಾಕಿರಣವಾಗಿದೆ. ಧರ್ಮ, ಸತ್ಯ, ಕರುಣೆ ಮತ್ತು ಪ್ರೀತಿಯ ಮಾರ್ಗವನ್ನು ಅನುಸರಿಸುವವನು ಯಾವ ಕಾಲದಲ್ಲೂ ಸೋಲುವುದಿಲ್ಲ. ವಿಷ್ಣುವಿನ ದಶಾವತಾರಗಳು ನಮಗೆ ಕೇವಲ ಭೂತಕಾಲದ ಕಥೆಗಳಲ್ಲ, ಇಂದಿಗೂ ಉತ್ತಮ ಜೀವನವನ್ನು ನಡೆಸಲು ದಾರಿದೀಪವಾಗಿವೆ.